ಸಾಧನೆ ಮಾಡಬೇಕು. ಯಾವನೋ ನನ್ನ ಹಿಂಗೆ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲು ಹಾಕಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್ ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಲಿಲ್ಲ, ಒಬ್ರು ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದು ಅಧ್ಯಕ್ಷರೇ, 60 ಜನ. ನಾನು ಲೆಕ್ಕ ಹಾಕ್ದೆ, ನಮ್ಮ PA ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು. ಅಂದ್ರೆ ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅಂದ್ರೆ ನಿಮ್ ಬಡ್ಜೆಟ್ ಅಲ್ಲಿ ವಿರೋಧ ಪಕ್ಷಗಳು, ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿ. ಲಾಂಜಲ್ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರ. ಲಾಂಜಲ್ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದ್ರೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ, ಅತಂತ್ರ ಮಾಡಕ್ ಬಿಟ್ಟಿದ್ದಾರೆ ಅಂದ್ರು. ಅವತ್ತು ಬಡ್ಜೆಟಲ್ಲಿ, ಈ ಬಡ್ಜೆಟಲ್ಲಿ ಎಷ್ಟು ಇದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ, ಚಿಕ್ಕದಾದ ಚೊಕ್ಕದಾದ ಕಳೆ ತೂಕದ ಬಡ್ಜೆಟ್ ಇದು. ಸರಿ, ಇದು ಕಳೆನೂ ಇಲ್ಲ ಕೊಳೆನೂ ಇಲ್ಲ. ಕೊಳೆನಾನ ತುಂಬಿದ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ ಅವತ್ತು ಮಂಡಿಸಿರೋದು? ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ, 66 ಪುಟ, 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3 ಟೈಮ್ಸ್ ಪೇಜ್ ಇದೆ ಇದು, ಈ ಪುಸ್ತಕ 1:3 ಟೈಮ್, 532 ಪಾಯಿಂಟ್. ಅವತ್ತಿದ್ದು 181, ಎಷ್ಟು ಲೆಕ್ಕ ಹಾಕೊಳ್ಳಿ, 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ, ಒಂದು ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನ ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವಿದನ್ನ ಸಿದ್ದರಾಮಯ್ಯನವರಿಂದ ಬಯಸಿರಲಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಫೇಲ್ ಇನ್ ದಿಸ್ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಅವ್ರು ಯಾವ್ಯಾವ ಕ್ಲಾಸಲ್ಲೂ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು, ನೇರ ನೇಮಕಾತಿ ಇವ್ರದ್ದು, ನೇರ ಸೇರ್ಪಡೆ. ಆಯ್ತು, ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ